ದಿನದ ಕೃಷಿ ಮೇಳದ 2ನೇ ದಿನದ ಕಾರ್ಯಕ್ರಮ ನಾವು ಆರಂಭ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮ ಆರಂಭಕ್ಕೂ ಮೊದಲು ನಮ್ಮ ಜೊತೆ ಒಬ್ಬ ಕೃಷಿಕ, ಕೃಷಿ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ಹೆಸರನ್ನು ಈಗಾಗಲೇ ಮಾಡಿರುವಂತಹ ಪುಟ್ಟ ಕವಿರಾಜ ಶ್ರೀಶೈಲ ಆಡೂರ ಇವರು ಒಂದು ಕೃಷಿ ಕುರಿತಾದ ತಮ್ಮದೇ ಶೈಲಿಯ ಒಂದು ಜಾನಪದ ಗೀತೆಯನ್ನು ಈ ದಿನ ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಲಿದ್ದಾರೆ. ತಾವೆಲ್ಲರೂ ಈ ಜಾನಪದ ಗೀತೆಯನ್ನು ಆಲಿಸುವ ಮೂಲಕ ಅವರನ್ನು ಪ್ರೋತ್ಸಾಹಿಸೋಣ. ನಮ್ಮ ಗ್ರಾಮೀಣ ಕಲೆ ಸೊಗಡನ್ನು ನಾವೆಲ್ಲ ಸವಿಯೋಣ ಅಂತ ಹೇಳಿ ವಿನಂತಿ ಮಾಡ್ತಾ, ಇದೀಗ ಪುಟ್ಟ ಕವಿರಾಜ ಶ್ರೀಶೈಲ ಆಳೂರ ಅವರಿಂದ ಒಂದು ಗೀತೆ. ಅನ್ನಪೂರ್ಣೇಶ್ವರಿ ಮಾತೆಗೆ, ಪುಣ್ಯಕೋಟಿ ಗೋಮಾತೆಗೆ, ಗಂಗಾ ಮಾತೆಗೆ, ಗೋಮಾತೆಗೆ ಕೋಟಿ ಕೋಟಿ ದೇವರುಗಳ ನಮಸ್ಕಾರ ಸಲ್ಲಿಸುತ್ತಾ, ನಾನು ಉದಯಮುಖ ಮತ್ತು ರೈತ ಕವಿ, ವಿಜಯಪುರ ಜಿಲ್ಲೆಯ ಚಟ್ಟಣ ತಾಲೂಕಿನ ಕೃಷಿ ಕಲ್ಯಾಣ ನಗರ ಗೋಡ್ಯಾಳ ಗ್ರಾಮದ ಒಬ್ಬ ರೈತ ಮತ್ತು ರೈತ ಕವಿ. ನಾನು 100 ಕವಿತೆಗಳು ಮತ್ತು ಪುಸ್ತಕಗಳನ್ನು ಬರೆದಿದ್ದೇನೆ. ಅನ್ನದಾತನ ಮೇಲೆ ಎಲ್ಲರ ಪ್ರೀತಿ, ಅನ್ನ ಬೆಳೆಯದಿದ್ದರೆ ಉಣ್ಣಲು ಏನೈತಿ, ಹಗಲಿರುವುದು ಹೊಸಗೆ ಸುಖೈತಿ, ಕೃಷಿ ಕಾಯಕಗಳ ಕಷ್ಟ ಕೆಣ್ಣಂತ ನಡೆದೈತಿ, ಬೆಳಕು ನೀಡಲು ಬೆಳಗುತ್ತಿದೆ. ಪರಮ ಪೂಜ್ಯ ಸಿದ್ದೇಶ್ವರಪ್ಪ ರಚಿರತಕ್ಕಂಥ ಕೃಷಿ ಕಾಯಕದ ರೈತರ ಜೊತೆ ಬೆಳಕು ನೀಡಲು ಬೆಳಗುತ್ತಿದೆ. ರಾಜಧಾನಿ ಬೆಂಗಳೂರಿನ ಜಿಕೆಗೆ ಈ ಕೃಷಿ ಮೇಳದ ಜೊತೆ ಹಗಲಿರುವುದು ರೈತರು, ಕುಳಿತು ಉಣ್ಣುವರಾಗಿ ಬಹಳಷ್ಟು ಜನರು. ಕೃಷಿ ಕಾಯಕವೇ ಸಕಲ ಜೀವನ ಉಸಿರು, ಕೃಷಿ ಕಾಯಕಗಳ ಕಷ್ಟ ಕೇಳುವ ಯಾರು, ದರಿಗಿಳಿದು ಬರಲಿ ಅಣ್ಣ ಬಸವಣ್ಣನಂತ ಆರ್ಥಿಕ ತಜ್ಞರು, ವೀರರಾಣಿ ಕಿತ್ತೂರು ಚೆನ್ನಮ್ಮ ದೇವಿ ಅಂತ ಹೋರಾಟಗಾರರು, ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನಂತ ಚೋಳರು, ವೀರ ಸಿಂಧೂರ ಲಕ್ಷ್ಮಣನಂತ ಭಾರತಾಂಬೆಯವರ ಪುತ್ರರು. ಓ ನನ್ನ ಕೋಗಿಲೆ, ಆಡುವ ನಾಡ ಮೇಲೆ ಅನ್ಯಾಯ ನಡೆದಿದೆ ಅನ್ನದಾತನ ಮೇಲೆ, ಘರ್ಷಣೆಗೊಳಗಲಿ ಭೂಮಿಯ ಮೇಲೆ, ಅನ್ನದಾತನೇ ಸಾರ್ವಭೌಮನ ಮೇಲೆ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನನ್ನ ಮೇಲೆ. ನಮ್ಮ ಯೋಧರು ಎಂತ ಧನ್ಯರು, ಯುದ್ಧ ಮಾಡಿ ಗೆದ್ದು ಬಂದು ಜಗವ ಮೆರೆದರು, ಪ್ರಾಣವ ಪಣಕ್ಕಿಟ್ಟು ವಿಜಯ ತಂದರು. ನಮ್ಮ ಯೋಧರು ಎಂತ ಧನ್ಯರು, ಯುದ್ಧ ಮಾಡಿ ಗೆದ್ದು ಬಂದು ಜಗವ ಮೆರೆದರು. ಜಗತ್ತದೊಳಗ ಭಾರತ ದೇಶ ಬಹಳ ಸುಂದರೋ, ನದಿ ವನಗಳ ದೊಗಸಿರಿಗಳ ಮುಕ್ತಿ ಮಂದಿರೋ. ನಮ್ಮ ರೈತರು ಎಂತ ಧನ್ಯರೋ, ಹಗಲಿರಳು ಚಳಿ ಬಿಸಿಲು ಎನ್ನದೆ ದುಡಿವರು, ಜಗತ್ತಿಗೆ ಅನ್ನವ ಬೆಳೆದು ಕೊಡುವರು. ನಮ್ಮ ರೈತರು ಎಂತ ಧನ್ಯರೋ, ಹಗಲಿರಳು ಚಳಿ ಬಿಸಿಲು ಎನ್ನದೆ ದುಡಿವರು,
ಮಾಡ್ತಕ್ಕಂಥ ಸರ್ ನಮಗೆ ಪ್ರತಿ ವರ್ಷ ಅವಕಾಶ ಕೊಟ್ಟು